ಇದು ಹೇಗೆ ಇರುತ್ತೆ ಅಂದರೆ ಮೋಸ್ಟ್ಲಿ ಇವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ಅಥವಾ ಎನಿ ಕ್ಯಾನ್ಸರ್ಗೆ ಅದು ಸಿಮ್ಟಮ್ಸ್ ಇರೋ ಲಕ್ಷಣ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರಬೇಕಾದ್ರೆ ಸಿಂಪ್ಟಮ್ಯಾಟಿಕ್ಕು ಏನು ಲಕ್ಷಣಗಳಿರಲ್ಲ. ಬಟ್ ಹ್ಯಾಸ್ ದ ಸ್ಟೇಜ್ ಅಡ್ವಾನ್ಸಸ್ಸು ಅಥವಾ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇದು ಸ್ಟೇಜಸ್ ನಮಗೆ ಸಿಮ್ಟಮ್ಸ್ ಬರುತ್ತೆ. ಸೊ ಮೋಸ್ಟ್ ಕಾಮನ್ ಸಿಮ್ಟಮ್ಸ್ ಏನಿರುತ್ತೆ ಪೇಷಂಟ್ಸ್ಗೆ ಅಂದರೆ ಇರ್ರೆಗ್ಯುಲರ್ ಸೈಕಲ್ಸ್ ಇರ್ಬೋದು, ಪೀರಿಯಡ್ಸ್ ಮಧ್ಯದಲ್ಲಿ ಪೀರಿಯಡ್ಸ್ ಆಗ್ಬೋದು, ಇಲ್ಲಾಂದರೆ ಸಂಬಂಧದ ನಂತರ ಇದು ಬ್ಲೀಡಿಂಗ್ ಆಗ್ಬೋದು, ಅಥವಾ ತುಂಬಾ ಡಿಸ್ಚಾರ್ಜ್ ಆಗ್ಬೋದು, ವೈಟ್ ಡಿಸ್ಚಾರ್ಜ್ ಆಗ್ಬೋದು, ಅಥವಾ ಸ್ಮೆಲ್ಲಿ ಡಿಸ್ಚಾರ್ಜ್, ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜು, ಅಥವಾ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಆಗಿರ್ಬೋದು. ಇದೆಲ್ಲ ಸ್ವಲ್ಪ ಇನ್ ದ ಬಿಗಿನಿಂಗಲ್ಲಿರುತ್ತೆ. ಒಂದೊಂದು ಸರ್ತಿ ಕೆಲವ್ರಿಗೆ ಮುಟ್ಟು ನಿಲ್ಲೋದೇ ಇಲ್ಲ. ಬೈ ದ ಏಜ್ ಆಫ್ 40-48 ಯೂಶಲಿ ನಮ್ಮ ಇಂಡಿಯಾದಲ್ಲಿ 52 ತನಕನೂ ಪೋಸ್ಟ್ ಮೆನೋಪಾಸ್ ಅಟೆಂಡ್ ಮಾಡಿಬಿಡ್ತಾರೆ. ಸೊ ಕೆಲವೊಂದು ಸರ್ತಿ ಅಟೆಂಡ್ ಮಾಡೋದೇ ಇಲ್ಲ, ಬ್ಲೀಡಿಂಗ್ ಕಂಟಿನ್ಯೂಸ್ ಹೋಗ್ತಾನೆ ಇರುತ್ತೆ ಬೈ ದ ಏಜ್ ಆಫ್ 55, 60, 70 ಇಯರ್ಸ್ ತನಕನೂ. ಸೊ ಇದೆಲ್ಲ ಇರುತ್ತೆ. ಅಥವಾ ಬ್ಲೀಡಿಂಗ್ ನಿಂತ ತಕ್ಷಣ, ಮೆನೋಪಾಸ್ ಆದ ತಕ್ಷಣ ಮತ್ತೆ ಬ್ಲೀಡಿಂಗ್ ಆಗ್ಬೋದು. ಸೊ ಹೆವಿ ಬ್ಲೀಡಿಂಗ್, ಇರ್ರೆಗ್ಯುಲರ್ ಬ್ಲೀಡಿಂಗ್, ಸೊ ಇದೆಲ್ಲ ಸ್ವಲ್ಪ ಇರುತ್ತೆ. ಬಟ್ ಅಡ್ವಾನ್ಸ್ ಸ್ಟೇಜಲ್ಲಿ ಏನಾಗುತ್ತೆ, ಡಿಸೀಸ್ ಸ್ಪ್ರೆಡ್ ಆದಾಗೆಲ್ಲ ಕಾಲ್ಗಳು ಊತ ಆಗೋದು, ಅಥವಾ ಸಿವಿಯರ್ ಬ್ಯಾಕ್ ಏಕ್ ಆಗೋದು, ಓಕೆ, ಅಥವಾ ಬೇರೆ ಕಡೆ ಎಲ್ಲ ಸ್ಪ್ರೆಡ್, ಲಂಗ್ಸಿಗೆಲ್ಲ ಸ್ಪ್ರೆಡ್ ಆದರೆ ಬ್ರೀದಿಂಗ್ ಡಿಫಿಕಲ್ಟಿ ಆಗೋದು, ಅಥವಾ ಮೋಷನ್ನಲ್ಲಿ ಬ್ಲೀಡಿಂಗ್ ಹೋಗ್ಬೋದು, ಯೂರಿನಲ್ಲಿ ಬ್ಲೀಡಿಂಗ್ ಹೋಗ್ಬೋದು. ಒಂದೊಂದು ಸತಿ ಏನಾಗುತ್ತೆ, ಮೋಷನ್ ಜಾಗ ಮತ್ತು ಯೂರಿನ್ ಜಾಗ ಆಮೇಲೆ ವಜಾನ ಇವೆಲ್ಲ ಒಂದಾಗ್ಬಿಡುತ್ತೆ. ಸೊ ಆವಾಗ ವಜಾನ ಜಾಗದಲ್ಲಿ ಮೋಷನ್ ಪಾಸ್ ಮಾಡ್ಬೋದು, ಸೊ ಯೂರಿನ್ ಜಾಗದಲ್ಲಿ ಮೋಷನ್ ಪಾಸ್ ಮಾಡ್ಬೋದು. ಈ ಥರ ಎಲ್ಲ ಫಿಸ್ಟುಲಾಸ್ ಕನೆಕ್ಷನ್ ಆಗುತ್ತೆ. ಸೊ ಈ ಥರ ಎಲ್ಲ ಅಡ್ವಾನ್ಸ್ಡ್ ಕೇಸಸಲ್ಲಿ ಆಗುತ್ತೆ. ಸೊ ಇನಿಷಿಯಲಿ ನಾವು ಇದನ್ನೆಲ್ಲ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ನಾರ್ಮಲಿ ಫ್ರಮ್ ದ ಏಜ್ ಆಫ್ 21 ಇಯರ್ಸ್ ಅಥವಾ 25 ಇಯರ್ಸ್ ನಾವು ತೊಗೊಂಡ್ರೆ ಇಂಡಿಯಾದಲ್ಲಿ, ಫ್ರಮ್ ದ ಏಜ್ ಆಫ್ 25 ಇಯರ್ಸ್ ಅಪ್ ಟು ದ 65 to 70 ಇಯರ್ಸ್, ಎವ್ರಿ 3 to 5 ಇಯರ್ಸ್ ನಾವು ಪ್ಯಾಪ್ಸ್ಮಿಯರ್ ಅಥವಾ HPV DNA ಟೆಸ್ಟ್ ಮಾಡಿಸ್ತಾನೆ ಇರಬೇಕು. ಸೊ ಇನ್ ಕೇಸ್ ನಾವು ಮಾಡಿಸ್ತಾ ಇರಬೇಕು, ರೆಗ್ಯುಲರಾಗಿ ಮಾಡಿಸ್ತಾ ಇದ್ದರೆ ಎನಿ ಪ್ರೀ ಇನ್ವೇಸಿವ್ ಡಿಸೀಸ್ ಅಥವಾ ಎಬ್ನಾರ್ಮಲ್ ಸೆಲ್ಸ್ ಕಂಡು ಬಂದರೆ ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.